ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಯಾರೆಲ್ಲ ಬನಶಂಕರಿ ಅಡುಗೆ ಮನೆಗೆ ಬಂದಿಲ್ಲ ಒಂದ್ಸಲ ಬಂದು ಹೋಗಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇದೇನಕ್ಕ ದೇವ್ರ ಮುಂದೆ ಧೂಪತ್ತಿ ತೋರಿಸ್ತಿದ್ದಾಳೆ ಅಂದ್ಕೊಂಡಿರಾ? ಈ ಧೂಪತ್ತಿನ ನಾನೇ ಮನೇಲಿ ಮಾಡಿದ್ದೆ ಫ್ರೆಂಡ್ಸ್. ನಿಮಗೂ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಈಸಿಯಾಗೆ ನೀವು ಮನೆಯಲ್ಲೇ ಅದು ಹೇಗೆ ಅಂತೀರಾ? ನೋಡಿ, ದೇವರಿಗೆ ಏರಿಸಿರೋಂಥ ಹೂವು ಬಿಸಾಕ್ತಿರಲ್ಲ, ಅದೇ ಹೂವಿಂದನೇ ನೀವು ಮನೆಯಲ್ಲಿ ಧೂಪತ್ತಿ ಮಾಡ್ಕೋಬೋದು ಈಸಿಯಾಗಿ. ನೋಡಿ ಫ್ರೆಂಡ್ಸ್, ಯಾವುದಾದ್ರೂ ಫಂಕ್ಷನ್ ಆಯಿತು, ಆಮೇಲೆ ಪೂಜೆದಲ್ಲಿ ಹೂವು ಜಾಸ್ತಿ ಹಾಕಿರ್ತೀರಲ್ವ, ಸೇವಂತಿಗೆ ಹೂವು, ಚೆಂಡು ಹೂವು, ಮಲ್ಲಿಗೆ ಹೂವು, ಅವನ್ನೆಲ್ಲ ಒಣಗಿಸಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಆ ಹೂವಿಂದನೇ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ. ನೋಡಿ, ನಾನು ಈಗ ಇಷ್ಟು ಹೂವು ಇದು ನನ್ನ ಕಡೆಗೆ ನಿಮಗೆ ತೋರ್ಸೋಣ ಅಂತಲೇ ಎತ್ತಿಟ್ಟಿದ್ದೆ ನಾನು. ನೋಡಿ, ಇವನ್ನೆಲ್ಲ ಈ ಥರ ಬಿಡಿಸ್ಕೊಳ್ಳಿ. ಚೆಂಡಿ ಹೂವು ಮತ್ತು ಸೇವಂತಿ ಹೂವು, ದಾಸವಾಳದ ಹೂವು, ನೆಕ್ಸ್ಟು ಮಲ್ಲಿಗೆ ಹೂವು, ನಿಮ್ಮ ಕಡೆ ಯಾವ ಹೂವು ನೀವು ದೇವ್ರಿಗೆ ಏರಿಸಿರ್ತೀರಲ್ಲ ಅವನ್ನೇ ಒಂದೆರಡು ದಿವಸ ಈ ಥರ ಒಣಗಿಸಿಟ್ಕೊಂಬಿಡಿ. ಎಲ್ಲ ಬಿಡಿಸ್ಕೊಳ್ಳಿ ಅವನ ಹೂವು. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು, ಪೂಜಿಸಲೆಂದೇ ಹೂಗಳ ತಂದೆ. ಈ ಥರ ಹೂವೆಲ್ಲನೂ ನೀವು ಬಿಡಿಸ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಎಲ್ಲ ಹೂವು ನೀಟಾಗಿ ಒಣಗಿರ್ಬೇಕು ನೋಡಿರಿ ಫ್ರೆಂಡ್ಸ್. ಅದು ಹಸಿ ಇತ್ತು ಅಂದರೆ ಪೌಡ್ರು ನೀಟಾಗಿ ಬರಲ್ಲ, ಮುದ್ದೆ ಆಗುತ್ತೆ. ನೋಡಿ, ಮಲ್ಲಿಗೆ ಹೂವು ದೇವರಿಗೆ ನೇರಿಸಿರ್ತೀರಲ್ಲ ನೀವು, ಅವನ್ನೆಲ್ಲ ಒಂದೆರಡು ದಿವಸ ಒಣಸ್ಕೊಂಬಿಡಿ. ಒಣಸ್ಕೊಂಡು ಈ ಥರ ನೋಡಿ, ಇಷ್ಟು ಹೂವು ನನಗೆ ಸಿಕ್ಕಿದೆ. ಈಗ ನಿಮಗೆ ತೋರ್ಸೋಣ ಅಂತಂದರೆ ನಾನು ಎತ್ತಿಟ್ಟಿದ್ದೆ ಇದನ್ನು. ನೋಡಿರಿ, ನಾನು ಜಾಸ್ತಿ ಹೂವು ಇತ್ತು ಅಂದರೆ ಸೇವಂತಿಗೆ ಹೂವು ಈ ಥರ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬನ್ನಿ. ಸಣ್ಣಗ ಪುಡಿ ಮಾಡ್ಕೋಬೇಕು. ಧೂಪತ್ತಿ ಮಾತ್ರ ಸಖತ್ತಾಗೆ ಬರ್ತಾವ್ರಿ. ಮತ್ತು ನೀವು ಅಮಾಸಿ ಅಥವಾ ಹುಣ್ಣಿಮೆಗೆ ಧೂಪತ್ತಿ ಏನು ಹಚ್ಚಿರ್ತೀರಲ್ರಿ, ಅದೇ ಥರನೇ ಇದು ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಬಂದು ತೋರಿಸ್ತೀನಿ ನಿಮಗೆ. ಇವಾಗ ಇದಕ್ಕೆ ಏನೇನು ಐಟಮ್ ಹಾಕ್ಸ್ಕೋಬೇಕು ಅಂತಂದು ತೋರಿಸ್ತೀನಿ ನೋಡಿರಿ. ನಾನು ಚಕ್ಕೆ ಹಾಕ್ಕೊಳ್ರಿ, ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ರಿ, ಯಾಕಂದ್ರೆ ಸ್ಮೆಲ್ಲು ಚೆನ್ನಾಗಿ ಬರ್ತೈತಿ ಅಂತ. ಮನೇಲಿ ಮನೇಲಿ ಏನೋ ಕೆಟ್ಟ ದೃಷ್ಟಿ ಆಗಿದ್ರು ಹೊರಗೆ ಹೋಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಒಂದ್ಸಲ ಧೂಪತ್ತಿ ಮಾಡಿಕೊಂಡು ನೋಡಿರಿ. ಮತ್ತು ಇದಕ್ಕೆ ಹಳದಿ ಸಾಸಿವೆ ಕೇಳಿ ನೋಡಿರಿ. ಹಳದಿ ಸಾಸಿವೆನ ಎಲ್ಲಾದರೂ ಸಿಗ್ತಾವ್ರಿ. ಈಗ ಜಾಸ್ತಿ ದೃಷ್ಟಿ ಆದರೆ ಮನೆಗೇನಾದರೂ ಮನೆಯಲ್ಲಿ ಪೂಜೆ ಇದ್ದಾಗ ಈ ಸಾಸಿವೆನ ತರ್ತಾರೆ ನೋಡಿರಿ ಪೂಜೆಗೆ. ಈ ಥರ ಹಳದಿ ಸಾಸಿವೆ ಹಾಕ್ಕೊಳ್ರಿ. ನೆಕ್ಸ್ಟ್ ನೋಡಿರಿ, ಕರ್ಪೂರ ಹಾಕ್ಕೊಳ್ರಿ. ನೀವು ಬೇಕಾದರೆ ಚಂದನ್ ಪೌಡ್ರ್ ಹಾಕ್ಕೋಬೋದ್ರಿ. ಚಂದನ್ ಪೌಡ್ರ್ ಅಂಗಡಿ ಒಳಗೆ ಕೇಳಿದರೆ ಕೊಡ್ತಾರೆ ನೋಡಿರಿ, ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ನಾನು ಲವಂಗ, ಚಕ್ಕಿ, ಹಳದಿ ಸಾಸಿವೆ ಮತ್ತು ಕರ್ಪೂರ 2 ಊದುಬತ್ತಿ ಹಾಕಿ ನಿಮಗೆ ತೋರ್ಸಾಕತ್ತೇನೆ ನೋಡಿರಿ. ಕರ್ಪೂರ ಹಾಕ್ಕೊಳ್ರಿ, ಹಳದಿ ಸಾಸಿವೆ, ಚಕ್ಕಿ, ಲವಂಗ. ಮತ್ತು ನೋಡಿರಿ, ಈ ಥರ ಊದುಬತ್ತಿನ ಮೇಲ್ಗಡೆ ಇರುತ್ತಲ್ರಿ ಇದು ಕರಿಯೋದು, ಅದನ್ನು ಈ ಥರ ಸುಲ್ಕೊಂಡು ಹಾಕ್ಕೋಬೇಕು ನೋಡಿರಿ. ಮತ್ತು ಊದುಬತ್ತಿನ ಹಾಕ್ಬೇಡ್ರಿ, ಮೇಲ್ಗಡೆ ಬ್ಲ್ಯಾಕ್ ಇರುತ್ತಲ್ಲ ಅದನ್ನು ತಕ್ಕೊಳ್ರಿ ಪೂರ್ತಿ. ನೋಡಿರಿ, ಈ ಥರ ಎಲ್ಲ ತಕ್ಕೊಂಡು ಹಾಕ್ಕೊಂಬಿಡಿ. 1-2 ಊದುಬತ್ತಿ ತೊಗೊಳ್ರಿ ಸಾಕು. ನೀವು ಮನೆಯಲ್ಲೇ ಮಾಡ್ಕೋಬೋದು. ಹೂವೇನು ಬಿಸಾಕ್ತಿರಲ್ರಿ, ಆ ಹೂವು ಬಿಸಾಕೋದಕ್ಕಿಂತ ಈ ಥರ ಮಾಡ್ಕೊಳ್ರಿ. ನೋಡಿ, ಇವಾಗ ನಾನು ಪುಡಿ ಮಾಡ್ಕೊಂಬಂದು ಇದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕು ನೀವು ಸಣ್ಣಗೆ. ಹೂವು ಮಾತ್ರ ಪೂರ್ತಿ ಒಣಗಿರ್ಬೇಕ್ರಿ. ಹಸಿ ಹೂವು ತೊಗೊಳಕ್ಕೆ ಹೋಗ್ಬೇಡ್ರಿ, ಪೌಡ್ರು ನೀಟಾಗಿ ಬರಲ್ಲ. ನೆಕ್ಸ್ಟ್ ನೋಡಿರಿ, ನಾನಿಲ್ಲಿ ಗೋಮಂತ್ರ ತೊಗೊಂಡಿದ್ದೀನಿ ರೀ. ಗೋಮಂತ್ರ ಹಳ್ಳಿ ಕಡೆ ಸಿಗ್ತತ್ರಿ. ನೀವು ಗೋಮಂತ್ರ ಸಿಗಲಿಲ್ಲ ಅಂದರೆ ರೋಸ್ ವಾಟ್ರ್ ಬೇಕಾದ್ರೂ ತೊಗೊಳ್ಳಿ. ರೋಸ್ ವಾಟ್ರ್ ಸಿಗುತ್ತಲ್ಲ ಅಂಗಡೀಲಿ, ಅದನ್ನು ಹಾಕಿ ಕಲಿಸ್ಕೊಳ್ಳಿ. ನಾನು ಗೋಮೂತ್ರನ ತೊಗೊಂಡು ಕಲ್ಸಕತ್ತೀನಿ. ನಿಮಗೆ ಸಿಟಿ ಒಳಗೂ ಸಿಗಂಗಿಲ್ಲ ರೀ, ರೋಸ್ ವಾಟ್ರ್ ತಂದು ಕಲಿಸ್ಕೊಳ್ರಿ. ನೋಡಿರಿ, ಇವೆಲ್ಲ ಹಾಕಿ ಮಾಡೋದ್ರಿಂದ ಮನೆಗೂ ಒಂದು ಕಳೆ ಬರುತ್ತೆ. ಏನೇ ಮನೆಯಲ್ಲಿ ದುಷ್ಟಶಕ್ತಿಗಳಿದ್ರೂ ಹೋಗ್ತಾವೆ ಅಂತ ಹೇಳ್ತಾರೆ.
ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ಧೂಪತ್ತಿನ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೀವು ಭಾಳ ಗಟ್ಟಿಯಾಗಿ ಕಲಿಸ್ಬೇಡ್ರಿ, ಅಳಕಾಗ ಕಲಿಸ್ಬೇಡ್ರಿ. ಗೋಮೂತ್ರ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಳ್ರಿ, ನಿಮಗೆ ಗೊತ್ತಾಗುತ್ತಲ್ವ ಅದು ಯಾವ ಥರ ಬರುತ್ತೆ ಅಂತ. ನೋಡಿರಿ, ನೀವು ರೋಸ್ ವಾಟರ್ ಹಾಕಿದರೂ ಅಷ್ಟೇ ಮತ್ತು ಗೋಮೂತ್ರ ಹಾಕಿದರೂ ಅಷ್ಟೇ. ನಾನು ಗೋಮೂತ್ರ ಹಾಕಿ ನಿಮಗೆ ತೋರ್ಸಕತ್ತೀನಿ ನೋಡಿರಿ. ನೀವು ಚಂದನ್ ಪೌಡ್ರ್ ಹಾಕ್ಕೊಳ್ರಿ ಬೇಕಿದ್ರೆ, ನಾನು ಹಾಕಿಲ್ಲ ಇಲ್ಲಿ. ನೋಡಿರಿ, ಈ ಥರ ಮಾಡಿ ಇಟ್ಕೋಬೇಕು ಧೂಪತ್ತಿನ. ನೀವು ನೋಡಿರ್ತೀರಲ್ಲ, ಇವಾಗ ಧೂಪತ್ತಿನೂ ರೆಡಿನ ಸಿಗಕತ್ತವ್ರಿ, ಹೌದಲ್ರಿ? ಲೋಬಾನ ತಂದು ಆವಾಗ ನಾವೆಲ್ಲ ಬೆಂಕಿ ಕಿಡುಳ ಲೋಬಾನ ಹಾಕ್ತಿದ್ವಿ. ಈಗ ಧೂಪತ್ತಿನ ಸಿಗಾಕತ್ತತ್ ನೋಡಿರಿ. ದೇವ್ರ ಮುಂದೆ ಡೈರೆಕ್ಟ್ ನಾವು ಡೈರೆಕ್ಟ್ ಹಚ್ಚಿಡ್ಬೋದು ಅಲ್ರಿ. ಮತ್ತು ಇದೇ ಥರ ನಾವು ಮನೇಲಿ ಮಾಡಿ ಇಟ್ಕೋಬೋದಲ್ರಿ, ನಮ್ಗೆ ಲಾಭ ಆಕತ್ತೌದಾ? ಮತ್ತು ಯಾಕೆ ಅಂಗಡಿಲಿ ತರಬೇಕು? ಟೈಮ್ ಇದ್ದಾಗ ಈ ಥರ ಮಾಡಿ ಇಟ್ಕೊಳ್ರಿ. ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ನೈಟ್ ಬೇಕಾದ್ರೂ ಮಾಡಿ ಇಟ್ಕೋಬೋದು, ಒಣಗಕ್ಕೆ ಇಡ್ಬೋದು. 1-2 ದಿವಸ ಒಣಗಿಸ್ಬೇಕು ನೀವು ಇದನ್ನು. ನೋಡಿರಿ, ದೇವರಿಗೆ ಏರಿಸಿರುವಂಥ ಹೂವು ಬಾಡಿ ಹೋಗಿದ ಮೇಲೆ ಬೀಸಾಕ್ತಿರಲ್ರಿ, ಅದು ಬೀಸಾಕೋ ಮೊದಲು ಈ ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ ನಾನು. ನೋಡಿ, ಇಷ್ಟಿಷ್ಟೇ ಮಾಡಿ ಇಟ್ಕೋಬೇಕು. ಇದನ್ನು ನೀಟಾಗಿ ಒಣಗಕ್ಕೆ ಬಿಟ್ಬಿಡಿ. ಪೂರ್ತಿ ಒಣಗಿ ಆದಮೇಲೆ ಉಪಯೋಗಿಸ್ಬೋದು. ನೀವು ಡೈಲಿ ಬೇಕಾದರೂ ಹಚ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಹಚ್ಚೋರು ಹಚ್ಬೋದು. ಡೈಲಿ ಸಾಯಂಕಾಲ ಹಚ್ಚಿಡಬೇಕು. ಹಾಗೆ ನೋಡಿದರೆ ಧೂಪತ್ತಿನ ಹಚ್ಚಿಡ್ರಿ ಅಂತ ಹೇಳ್ತೀನಿ. ನೋಡಿರಿ, ನಾನು ಇಷ್ಟು ಧೂಪತ್ತಿ ಮಾಡಿದ್ದೀನಿ ಇವಾಗ. ನೋಡಿ ಹೇಗಾಗಿದೆ ಧೂಪತ್ತಿ ಅಂತ. ಅದಕ್ಕೆ ಹೇಳಿದ್ದು ಬಾಡೋಗಿರೋ ಹೂ ಬಿಸಾಕೋ ಮೊದಲು ಈ ವಿಡಿಯೋ ನೋಡಿ ಅಂತ ಹೇಳಿದೆ ನಾನು. ನೆಕ್ಸ್ಟ್ ನೋಡಿರಿ, ಇವಾಗ ನಾನು ಒಂದು ಧೂಪತ್ತಿನ ನಮ್ಮ ಗಣೇಶನ ಮುಂದೆ ನಿಮಗೆ ಹಚ್ಚಿ ತೋರಿಸ್ಬಿಡ್ತೀನಿ. ನೋಡಿರಿ, ನಮ್ಮ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಯಾರಿಗೆಲ್ಲ ನಮ್ಮ ಗಣೇಶ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿರಿ. ನೋಡಿರಿ, ಯಾರೆಲ್ಲ ಹಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೋಡಿರಿ, ಧೂಪತ್ತಿನೂ ಹಚ್ಚಿ ತೋರಿಸೇನೆ ನಿಮಗೆ ಎಷ್ಟು ಚಂದ ಉರಿಯಾಕತ್ತೈತೆ ನೋಡಿರಿ. ಮತ್ತು ನೀವು ಒಂದು ಸಲ ಮಾಡಿರಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ.